ದುರ್ಗಾ, ದುರ್ಗಾ. ಸರಿ ನಡಿಯಪ್ಪ. ಏನಮ್ಮ ಇದು? ಒಳ್ಳೆ ಬಿಚ್ಚೋಲೆ ಗೌರಮ್ಮ ಬಂದಾಗ ಬಂದಿದೆಯಲ್ಲಮ್ಮ. ಏನ್ ಮಾಡ್ಲಿ ಮತ್ತೆ, ನೀನ್ ಹಿಂಗೊಂದೇ ಸಲ ಕೂಗ್ತಿದ್ರೆ. ಸರಿ ಹೋಗಮ್ಮ, ಬೇಗ ಸಿದ್ಧವಾಗಿ ಬಾ, ಹೋಗು. ಅಮ್ಮ, ನೀನು ಹೊರಡದೆ ಇದ್ರೆ ವಾಲ್ಗ ಊದಲ್ಲ, ರಥ ಜರುಗಲ್ಲ. ಸುಮ್ಕಿರ. ಮಹಾಜನರೇ, ಇಲ್ಲಿ ನೆರೆದಿರೋ ನಿಮಗೆಲ್ಲ ನಾನು ಹೇಳಬೇಕಾದಿಷ್ಟೇ. ದೈವ ಭಕ್ತಿ ಮತ್ತು ಧರ್ಮ ಕಾರ್ಯಗಳಲ್ಲಿ ನಮಗಿರೋ ಆಸಕ್ತಿನ ಕಂಡೇ ಆ ಭಗವಂತ ನಮ್ಮನ್ನ ತಲಾಂತರದಿಂದ ಶ್ರೀಮಂತರನ್ನಾಗಿ ಮಾಡಿರೋದು. ಪ್ರತಿ ವರ್ಷ ಈ ರಥೋತ್ಸವನ ಏರ್ಪಡಿಸೋದೆ ನಿಮ್ಮೆಲ್ಲರ ಒಳ್ಳೇದಕ್ಕಾಗಿ. ಈ ಹಳ್ಳಿಲಿ ವಾಸ ಮಾಡೋ ನೀವೆಲ್ಲ ನಮಗೆ ಮಕ್ಕಳಿದ್ದ ಹಾಗೆ, ನಾವು ನಿಮಗೆಲ್ರಿಗೂ ತಂದೆ ಇದ್ದ ಹಾಗೆ. ಮಹಾಜನಗಳೇ, ಮಹಾಜನಗಳೇ, ನಂದು ಒಂದು ಮಾತಿದೆ, ದಯವಿಟ್ಟು ಕೇಳಬೇಕು. ಹೇಳ. ಸ್ವಲ್ಪ ಇರಪ್ಪ, ಹಾರ ಹಾಕ್ತೀನಿ. ಮಹಾಜನಗಳೇ, ನಮ್ಮ ಸಾವುಕಾರ ಸಿದ್ದಪ್ಪನವ್ರು ಹೇಳಿದ್ರು, ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ, ನಾನ್ ನಿಮಗೆ ತಂದೆ ಇದ್ದ ಹಾಗೆ ಅಂತ. ಇದ್ಯಾವ ಗ್ರಹಚಾರ ನಮಗೆ? ಬ್ಯಾಡಿ ಬ್ಯಾಡಿ, ನಾವುಗಳಿಗೆ ಮಕ್ಕಳಾಗಿ ಉಳ್ಕೊಳ್ಳುವಂತಹ ಪುಣ್ಯ ಬೇಡ. ಯಾಕೆಂದ್ರೆ ಈ ಮಾತಿನರ್ಥ ಬಹಳ ದೂರ ಎಳ್ಕೊಂಡು ಹೋಗುತ್ತೆ. ಆದ್ರಿಂದ ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳಾಗಿ ಉಳ್ಕೊಂಡು ಬಿಟ್ರೆ ಸಾಕು. ಏನ್ರಪ್ಪ? ಸಾಕು, ಕುರ್ಬಿಡಿಯಲೇ ಬಿಕಾರಿ, ಹಳೆ ಬಿಕಾರಿ. ನೋಡಿದ್ರ ಇಂಥ ಹಳೆ ಬಿಕಾರಿಗಳು, ಬೇವರ್ಸಿಗಳು, ಬಿಕನಾಸಿಗಳು, ಪರದೇಸಿಗಳು, ದರ್ಬೇಸಿಗಳು ಇರ್ತಾವಲ್ಲಪ್ಪ, ಸತ್ಕೆಟ್ಟವು. ಅದೇ ದಿಕ್ಕಿಲ್ದವು. ಅಂಥವು ಬೇಕಾದ್ರೆ ಇವ್ರು ಮಕ್ಕಳಾಗಿರ್ಲಿ. ಲೋ ಚಂಡಾಲ, ಯಾರಮ್ಮ? ನಿನ್ನೆ ಕಣೋ. ನನ್ನನ್ನೇನ? ನೀನೆಲ್ಲ ಸಾವುಕಾರನೇ ಅಂತೇನು ಅಂದ್ಕೊಂಡಿದ್ದೆ. ಲೋ ಭಕ, ಇಳಿಸೋ ಕೆಳಗೆ ಅಮ್ಮ ಓಡ್ ಬರ್ತಾ ಇದ್ದಾಳೆ. ಮನೆ ಹಾಳ ಗುಂಪಿನಲ್ಲಿ ಮರ್ಯಾದೆ ಕಳೆದು. ಲೇ ಬಾ, ಮನೆಗ್ ಬಾ, ಮಾಡಿಸ್ತೀನಿ. ಇರ್ಲಿ ಬಿಡು ಪಾರ್ವತಮ್ಮ, ನಿಂದಕರು ಇರಬೇಕು ಹಂದಿ ಇದ್ದ ಹಾಗೆ ಅಂತ ದಾಸರೇ ಹೇಳಿದ್ದಾರೆ. ಅರ್ಚಕರೇ, ನಡೀಲಿ ರಥೋತ್ಸವ. ಹಾಗಾದ್ರೂ ಮಾಡಿ ಆ ಹುಳನ ಹೊಸ್ಕಾಕ್ಬೇಕು. ಅಷ್ಟು ಜನಗಳ ಮಧ್ಯೆ ನನ್ನ ಮರ್ಯಾದೆ ಕಳೆಯೋಕೆ ನೋಡೋದ್ನಲ್ಲ, ಅವನಿಗೆ ಎಷ್ಟು ಪೊಗಲಿರ್ಬೇಕು. ಪುಟ್ಟಪ್ಪ ಕೊಡೋ, ಕೊಡೋಣ. ಈ ಸಾವುಕಾರ ಸಿದ್ದಪ್ಪನ ಕೆಳದವ್ರ ಗತಿ ಏನಾಗುತ್ತೆ ಅನ್ನೋದನ್ನ ಜನ ತಿಳ್ಕೊಳ್ಳಿ. ಇದು ಯಾವ ಕಾಲ ಅಂದ್ರೆ ಎಷ್ಟನೇ ಇಸ್ವಿಯಿಂದ ಸಾವುಕಾರ್ರೆ ಪೊಲೀಸ್ ಇದೆ, ಜೈಲಿದೆ, ಕೋರ್ಟ್ ಇದೆ ಅನ್ನೋದನ್ನ ಮರ್ತ್ಬಿಟ್ರ. ನೋಡಿ, ನೀವು ಆ ಭದ್ರನ ಕೊಲೆ ಮಾಡಿದ ಮಾರನೇ ದಿನಾನೇ ಮಾವನ ಮನೆ ಕಂಬಿ ಅಣಿಸ್ಬೇಕಾಗುತ್ತೆ, ನಾನು ಮೈಲಿ ಕಲ್ಲಿ ಅಣಿಸ್ಬೇಕಾಗುತ್ತೆ. ನಾವು ಕೊಲ್ಲಬಾರ್ದು, ಅವನೇ ಹಾಗೆ 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 ನಾಳೆ ಸಾಯ್ಬೇಕು. ನಾನು ಆ ಥರ ಹೇಳ್ಕೊಡ್ತೀನಿ, ಬನ್ನಿ. ಬಿಸಿ ಬಿಸಿ ಮೈಸೂರು ಪಾಕ್ ಬೆಳಗಾವಿ ಕೇಸರಿ, ಪಕೋಡ, ಬಿಸಿ ಪಕೋಡ. ಮೈಸೂರು ಪಾಕ್ ಬೆಳಗಾವಿ ಕೇಸರಿ. ತಿಂಡಿ ಕೊಡಕಯ್ಯ. ತಗೊಳ. ಯಾಕೋ? ಕೈ ಅದಕ್ಕೆ ಸಾವುಕಾರ ಸಿದ್ದಪ್ಪ ಅಂತ. ಇತ್ತಗೋ, ತಿನ್ನೋಡು ಹೆಂಗೈತೆ? ತುಂಬಾ ಚೆನ್ನಾಗಿದೆ ಕಯ್ಯ. ಅದಕ್ಕೆ ಈ ತಿಂಡಿಗೆ ಭದ್ರ ಅಂತ ಹೆಸರಿಟ್ಟಿರೋದು. ನೋಡ್ತಾ ನಿಂತಿದೆಯಲ್ಲ, ಕಾರ್ತಿಗ್ಯ. ಮೈಸೂರು ಪಾಕ್ ಬೆಳಗಾವಿ ಕೇಸರಿ. ಸುಬ್ಲಕ್ಷ್ಮೋ, ಮಾವಯ್ಯ ಚೆನ್ನಾಗಿದ್ದೀರಾ ಮಾವಯ್ಯ? ಚೆನ್ನಾಗಿರೋನು ಮನೆ ಆಗೋಯ್ತು. ಬೀದಿಗಿಳಿದು ಬಿಟ್ಟ ನನ್ನ ಮಾನ ಮರ್ಯಾದೆ ಕಳಿಯಾಕೆ. ಇವನಿಗೆ ಸಾವುಕಾರ ಬಾಲ ಹಿಡ್ಕೊಂಡು ನಾಯಿ ಹಿಂಗ್ ಬದುಕ್ತಿಲ್ಲ, ಮರ್ಯಾದೆಯಿಂದ ಕಸುಬು ಮಾಡ್ಕೊಂಡು ಜೂರತ್ತಿಂದ ಬದುಕ್ತಾ ಇದ್ದೀವಿ. ಹೇಳೆ
ಎಂತ ಬಾಳೋ ಇದು ಬೇಕುಪ್ಪ. ಊರಲ್ಲಿರೋ 4 ಜನ ಕೇಳು, ಯಾರು ಬೇಕುಪ್ಪ? ಹಲ್ಲು ಮುರಿದು ಬಿಟ್ಟೆನು ಅಯೋಗ್ಯ. ಯಾಕೋ ಹುಟ್ಟಿದೆ ನನ್ನ ಮಗನಾಗಿ. ನಿನಗೆ ಬುದ್ಧಿ ಕಲ್ಸೋದಿಕ್ಕೆ. ಸುಬ್ಬಿ, ಮರ್ಯಾದೆಯಿಂದ ಬಂದ್ ದಾರಿ ಹಿಡ್ಕೊಂಡು ಹೋಗ್ತಾನೋ ಇಲ್ಲ ಭದ್ರನ್ ಕೇಳಿ ಇವನ್ಗೊಂದು ಗತಿ ಕಾಣಿಸ್ಬೇಕು ಕೇಳೆ. ಲೋ ಲೋ, ಆ ಭದ್ರನ್ ಏನೋ ಮಾಡಬಲ್ಲ. ಈ 1 ಕಣ್ಣು 1 ಕಾಯಿ ಕಿತ್ತು ಕೈ ಕೊಡ್ತಾನೆ. ಹಲ್ಲು ಉದುರಿಸ್ತಿ ನೋಡು ಅಯೋಗ್ಯನ್ ತಗೊಂಡು ಬಂದು. ಲೋ ಬರ್ಲೋ, ದಮ್ಮಿದ್ರ ನನ್ನ ಎದುರಿಗೆ ಬರ್ಲೋ. ನಾನೇನ್ ಬಳೆ ತೊಟ್ಕೊಂಡಿಲ್ಲ ಕಣೋ, ಸೀರೆ ಉಟ್ಕೊಂಡಿಲ್ಲ ಕಣೋ. ಲೋ, ಆ ಸಾವುಕಾರ ನನ್ನ ಬಗ್ಲಲ್ಲಿದ್ದಾನೆ ಕಣೋ, ಊರ್ಗೂರೇ ನನ್ನ ಬ್ಯಾಗ್ ನಲ್ಲಿದೆ ಕಣೋ. ಲೋ, ಕಡೆ ಸಾರಿ ಕಣೋ ನಾನು ಹೇಳ್ತಾ ಇರೋದು. ಅವ್ನ್ ಗಂಡ್ಸಾತ್ರ ನನ್ನ ಎದುರಿಗೆ ಬರ್ಲೋ, ಆದದ್ದಾಗೋಗ್ಲಿ ಕಣೋ. ಬರ್ಲೋ, ಬರ್ಲಿ. ಶಾಬಾಷ್ ಶಾಬಾಷ್. ಲೇ ಸುಬ್ಬಿ, ಇವತ್ ನಮ್ಮಪ್ಪ ಗಂಡ್ಸಾಗ್ ಹೋಗಿದ್ದಾನೆ ಕಣೆ. ಅಲ್ಲೇ ಭದ್ರ ಬರ್ತಾವನೆ. ಭದ್ರ ಭದ್ರ, ನಿನ್ನ ಹೆಸರು ಕೇಳಿದ್ರೇನೆ ನಮ್ಮಪ್ಪ ಗಡಗಡ ಗಡಗಡ